ಗೈಸ್, ಮಣಿಪಾಲ್ ಅಂದ್ಕೂಡಲೇ ನಮಗೆಲ್ಲ ಫಸ್ಟ್ ನೆನಪಾಗೋದಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ದೊಡ್ಡ ದೊಡ್ಡ ಹಾಸ್ಪಿಟಲ್ಸು ಆ್ಯಂಡ್ ಮಾಲ್ಗಳು ಇವೆಲ್ಲ ನೆನಪಾಗುತ್ತೆ. ಅದರಲ್ಲೂ ಒಂದು ಮಣಿಪಾಲಲ್ಲಿ ಸಖತ್ತಾಗಿರೋ ದೇವಸ್ಥಾನ ಒಂದಿದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ ನೋಡಿ. ಸಿಂಪಲ್ ಆ್ಯಂಡ್ ಕ್ಲೀನಾಗಿ ಸಖತ್ತಾಗಿ ಇಟ್ಟಿದ್ದಾರೆ, ಗಾರ್ಡನ್ ಎಲ್ಲ ಮಾಡಿದ್ದಾರೆ, ವೆರಿ ಬ್ಯೂಟಿಫುಲ್, ಸಖತ್ತಾಗಿದೆ. ಮತ್ತೊಂದೆರಡು ಪೇಂಟಿಂಗ್ಸ್ ಇದ್ದಾವೆ, ಅದನ್ನು ತೋರಿಸ್ತೀನಿ. ಅದಕ್ಕೆ ನೋಡೋಕ್ಕಿಂತ ಮುಂಚೆ ಎಲ್ಲ ತೋರಿಸ್ತೀನಿ ನೋಡಿ. ಇದು ಎಂಟ್ರೆನ್ಸ್ ಆಯಿತಾ, ಅದಾದಮೇಲೆ ಇಲ್ಲೊಂದು, ಮತ್ತು ಅಲ್ಲೊಂದು ಮಂಟಪ ಥರ ಮಾಡಿದೆ. ಪೇಂಟಿಂಗ್ ಅಂದಲ್ಲ, ಪೇಂಟಿಂಗ್ ತೋರಿಸ್ತೀನಿ. ಮತ್ತು ಇಲ್ಲೊಂದು ಆರ್ಕಿಟೆಕ್ಚರ್ ಇದೆ, ಮೊಸಳೆನ ಬಾಯಿ ತೆಗಿತಿರೋದು ಮಸ್ತಾಗಿದೆ ಮರದಲ್ಲಿ. ಮತ್ತು ಅದಾದಮೇಲೆ ಪೇಂಟಿಂಗ್ಸ್ ಅನ್ನಲ್ಲ, ಸೊ ಪೇಂಟಿಂಗ್ಸ್ ನೋಡಿ, ಇದೆ ಪೇಂಟಿಂಗ್ಸ್ ಹೆಂಗಿದೆ ಸಖತ್ತಾಗಿ. ಜಾಗ ಮಾತ್ರ ಸಖತ್ ಪೀಸ್ಫುಲ್ ಆಗಿದೆ ಗೆಸ್ಟ್ ನೋಡಿ ಇವಾಗ ಹೆಂಗಿದೆ ಅಂತ ಫುಲ್ ವ್ಯೂ. ಇದೇ ದೇವಸ್ಥಾನ. ನೀವೇನಾದರೂ ಮಣಿಪಾಲು ಇಲ್ಲೇ ಏನಾದರೂ ಹಾಸ್ಪಿಟ್ಲು ಕಡೆ ಇದ್ದರೆ ನಿಮಗೇನಾದರೂ ಸ್ವಲ್ಪ ಅಂದರೆ ಸ್ಟ್ರೆಸ್ ಆಗಿದ್ರೆ ಬಂದು ನೋಡಿರಿ, ಸಖತ್ತಾಗಿದೆ. ಗೈಸ್, ಆ ಕಡೆಯಿಂದ ನೋಡಿದ್ವಲ್ಲ, ಅದು ನೋಡ್ರಿ ಇಲ್ಲಿ ಒಳಗಡೆ ಹೆಂಗಿದೆ ಅಂತ. ಮೊಸಳೆ ಕ್ರೇಜಿ ಅಲ್ಲ, ದೊಡ್ಡ ಆಲಿವ್ ಮರ ಇದೆ. ಅಂದರೆ ಸುಮಾರು ಫ್ಲೋರ್ ಇದೆ, ಮೇಲೆ ಹೋಗ್ಬೋದು, ಮತ್ತು ಇಲ್ಲೆಲ್ಲ ಏನು ಬೇಕಾದ್ರೂ ತಗೊಬೋದು, ಬಟ್ಟೆ ಅದು ಇದು ಅಂತೇಳಿ. ಇಲ್ಲಿ ನಾನು ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ, ಇಲ್ಲಿಂದ ಹಿಂಗೆ ಕಾಣುತ್ತೆ ಕೆಳಗೆ ವ್ಯೂ. ಡಿಸೈನ್ ಇಂಟೀರಿಯರ್ ವರ್ಕ್ಸ್ ಎಲ್ಲ. ಮತ್ತು ಇನ್ನೂ ಮೇಲೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕಾದ್ರೆ ಮತ್ತೆ ಅದಿರುತ್ತೆ, ಹಿಂಗೆ ಹತ್ಕೊಂಡು ಹೋಗೋದು. ಮತ್ತು ಇದಿರುತ್ತೆ, ಇಲ್ಲಿ ತಕ್ಷಣ ಸ್ಟಾರ್ಟ್ ಆಗಿಬಿಡುತ್ತೆ. ಹಿಂಗೆ ಕಾಲಿಟ್ರೆ ನಾನು ಅದೇ ರೀಲ್ಸಲ್ಲಿ ನೋಡಿದೆ, ಅದೇ ಅದು ಆಂಟಿ ಹೆಂಗೆ ಮಾಡ್ತೀವಿ ಗೊತ್ತಾ, ಹಿಂಗೆ 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 ನಡ್ಕೊಂಡು ಹೋಗ್ತೈತೆ. ಅದು ದಡ್ದಂಗೂ ಮೇಲಿಂದ ಕೆಳಗವರೆಗೆ ಇಟ್ಕೊಂಡು ಅದೊಂಥರ ಕ್ರೇಜಿ ಆಗಿದೆ. ಆಮೇಲೆ ಹೆಂಗಿದೆ ನೋಡಿ, ಯಾವುದೋ ಮೂವಿ ಇದೆ ಧರ್ಮ ಚಾವಡಿ ಅಂತ. ಲೆಟ್ಸ್ ನೋಡ್ತೀರಾ, ಧರ್ಮ ಚಾವಡಿ ಯಾವುದಾದ್ರು ಮೂವಿ ಸಿಗೋದು ಚೆನ್ನಾಗಿದೆ. ಜಂಗಲ್ ಮಂಗಲ್ ಧರ್ಮ ಚಾವಡಿ. ಹಿಂದೆ ಹೊರಗಡೆ ವ್ಯೂ ಕಾಣುತ್ತೆ ನೋಡಿ. ಈ ಮಾಲ್ ಸುತ್ತ ಸುಮ್ಮನೆ ಓಡಾಡೋದಿಗೆ ಒಂಥರ ಮಜಾಗೆ. ಯಾವ್ಯಾವ ಮೂವಿ ಎಲ್ಲ ಇದು. ಇನ್ನೂ ಮೇಲೆ ಹೋಗ್ಬೋದು, ಇನ್ನೂ ಮೇಲೆ ಹೋಗೋಣ ನಾವು, ಇನ್ನೊಂದು ಸ್ಟೆಪ್ ಮೇಲೆ ಹೋಗೋಣ. ಇನ್ನೊಂದು ಸ್ಟೆಪ್ ಮೇಲೆ ಹೋದ್ರೆ ಇಲ್ಲ ಗೇಮ್ಸ್ ಇದೆ, ಔಟ್ಡೋರ್ ಗೇಮ್ಸ್, ಇಂಡೋರ್ ಗೇಮ್ಸ್ ಇದೆ, ಎಲ್ಲ ಗೇಮ್ ಆಡ್ತೀವಿ. ಯಾವ ಗೇಮ್ ಆಡೋದು? ಯಾವ ಗೇಮ್ಸ್ ಬೇಕಾದ್ರೆ ಆಡ್ಬೋದು ನೀವು. ಇದು ಲಿಫ್ಟಲ್ಲಿ ಬೇಕಾದ್ರೆ ನಡ್ಕೊಂಡು ಬೇಕಾದ್ರೆ ಹೋಗ್ಬೋದು. ಅಲ್ಲಿ ನಡ್ಕೊಂಡು ಹೋಗೋಕ್ಕೆ ಮಜಾ. ಇಡೀ ಮಾಲನ್ನು ನೋಡ್ತಾ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಈ ಮಾಲಲ್ಲೆಲ್ಲ ಏನು ಗೊತ್ತಾ, ಸುಮ್ಮನೆ ಟಿಕೆಟು ಅಂದರೆ ಎಂಟ್ರಿ ದುಡ್ಡು ಕೇಳಿದ್ರೆ ಅವ್ರು ಗೊತ್ತಿರಲಿಲ್ಲ. ನಾವಿವಾಗ ಖುಷಿ ಎಲ್ಲಿಗೆ ಬೇಕು ಎಷ್ಟು ಬೇಕು ತಿರ್ಬೋದು, ಎಷ್ಟೊತ್ತು ಬೇಕು ಇರ್ಬೋದಲ್ಲ. ಸೊ ಹಂಗಾಗಿ ಬರೋದು. ಮತ್ತು ಇವಾಗ ಲಿಫ್ಟಿಂದ ಹೋಗ್ಬೋದು ನಾವು ಆ್ಯಕ್ಚುಲಿ. ಇವಾಗ ಲಿಫ್ಟಲ್ಲಿ ಲಿಫ್ಟಿಂದ ಗ್ರೌಂಡಿಗೆ ಹೋಗ್ಬೋದು. ಸುಮ್ಮನೆ ಯಾಕೆ ಓಡಾಡಿ ಸುಸ್ತಾಯ್ತು ನೋಡಿ ಎಲ್ಲ ಸಾಕಾಯ್ತು. ಸೀದಾ ಗ್ರೌಂಡಿಗೆ ಹೋಗ್ತಿದ್ವಿ. ಕೆಳಗೆ ಹೋಗಿ ಸೀದಾ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಟೇಕ್ ಕೇರ್.